ಪತಿ ಪತ್ನಿ ಜಗಳ ಹಿನ್ನೆಲೆ ಬೆಂಗಳೂರಲ್ಲಿ ತಾಯಿ ಮಗು ಬೆಂಕಿ ಹಚ್ಚಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗದೆ ಮಗಳು ಸೃಷ್ಟಿ ಕೂಡ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಈ ಕುಟುಂಬ ಕೃಷ್ಣಪ್ಪ ಲೇಔಟ್ನಲ್ಲಿತ್ತು. ಬಟ್ ಕಳೆದ ತಿಂಗಳು ಸೀತಾ ಗಂಡನ ಮನೆ ನೇಪಾಳಕ್ಕೆ ಈ ಕುಟುಂಬ ತೆರಳಿತ್ತು. ಪತಿಯ ತಂದೆ ತೀರಿಕೊಂಡ ನಂತರ ಅಲ್ಲೇ ನೆಲೆಸೋಣ ನೇಪಾಳದಲ್ಲಿ ಅಂತ ಪತಿ ಹೇಳಿದ್ರು. ಇದೇ ವಿಚಾರಕ್ಕೆ ಸೀತಾ ಹಾಗೆ ಪತಿ ಜೊತೆ ಪದೇ ಪದೇ ಜಗಳ ಆಗ್ತಾ ಇತ್ತು ಇಬ್ಬರ ನಡುವೆ. ಈ ದಂಪತಿಗೆ ಒಂದು ಗಂಡು ಹಾಗೆ ಒಂದು ಹೆಣ್ಮಗು ಇತ್ತು. ಹೆಣ್ಣು ಮಗುವಿನ ಜೊತೆಯಲ್ಲಿ ಸೀತಾ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಪತಿ ಮಗನನ್ನ ಕರೆದುಕೊಂಡು ಸ್ವಂತ ಊರಿಗೆ ಹೋಗಿರುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಪತಿ ಪತ್ನಿ ಜಗಳದಲ್ಲಿ ಬೆಂಕಿ ಹಚ್ಚಿಕೊಂಡಿದ್ರು ತಾಯಿ ಮಗಳು. ಇದೀಗ ಆ ಮಗು ಕೂಡ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಸಂಜೆ ಸುಮಾರು 7:30 ಹೊತ್ತಿಗೆ ನಡೆದಂತ ಘಟನೆ. ತಾಯಿ ಸೀತಾ ಹಾಗೆ 4 ವರ್ಷದ ಮಗು ಸೃಷ್ಟಿ ಬೆಂಕಿಯನ್ನು ಹಚ್ಕೊಂಡಿದ್ರು. ದುರ್ದೈವಿಗಳು. ಸೀತಾ ಸಾವನ್ನಪ್ಪಿದ್ರು ಅಂಡ್ ಸೃಷ್ಟಿಗೆ ಗಂಭೀರ ಸ್ವರೂಪದ ಗಾಯ ಆಗಿತ್ತು ಅಂತ ಹೇಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಟ್ ಇದೀಗ ತಾಯಿ ಮಗಳಿಬ್ಬರು ಸಾವಿಗೀಡಾಗಿದ್ದಾರೆ. ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಈ ಘಟನೆಯಾಗಿದ್ದು, ನೇಪಾಳ ಮೂಲದವರು ಇವರು. ಮನೆ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಇಬ್ರು ಪ್ರೀತಿಸಿ ಮದುವೆ ಆಗಿದ್ರಂತೆ. ನಿನ್ನೆ ಇಬ್ಬರ ನಡುವೆ ಜಗಳ ಆಗಿದೆ. ಆವಾಗ ಸೀತಾ ಬೆಂಕಿ ಹಚ್ಚಿಕೊಂಡಿದ್ದು ಕುಟುಂಬಸ್ಥರಿಂದ ದೂರ ಇದ್ದಂತಹ ದಂಪತಿ ಇವರು. ಗೋವಿಂದ್ ಹಾಗೆ ಸೀತಾ ಕೆಲಸ ಮಾಡ್ತಿದ್ದ ಮನೆಯಲ್ಲೇನೆ ವಾಸವಾಗಿದ್ರು. ನಿನ್ನೆ ಸಂಜೆ ಹಾಲು ಮೊಸರನ್ನ ಕೂಡ ಈಕೆ ತೆಗೆದುಕೊಂಡು ಬಂದಿದ್ಲು. ಗಂಡ ತನ್ನ ತಂದೆ ತೀರಿಕೊಂಡ ಬಳಿಕ ನಮ್ಮೂರಿನಲ್ಲೇ ನಾವು ಹೋಗಿ ವಾಸ ಮಾಡೋಣ ಅಂತ ಹೇಳಿದ್ದಾರೆ. ಇದಕ್ಕೆ ಪತ್ನಿ ಒಪ್ಕೊಂಡಿಲ್ಲ. ಈ ವಿಚಾರಕ್ಕೆ ಏರ್ಪಟ್ಟಂತಹ ಮನಸ್ತಾಪ ವೈಮನಸ್ಸು ಈಗ ಸಾವಿನ ಹಂತಕ್ಕೆ ಬಂದಿದೆ. ತಾಯಿ ಮಗಳಿಬ್ರು ಸಾವನ್ನಪ್ಪಿದ್ದಾರೆ. ನಿನ್ನೆ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲೇ ಆ ತಾಯಿ ಸೀತಾ ಸಾವನ್ನಪ್ಪಿದ್ರೆ, ಮಗು ಸೃಷ್ಟಿ ಇವತ್ತು ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ.